ಕೆ.ಆರ್. ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾ. ಬಿ. ಆರ್. ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ರವರ ಜಯಂತಿಯನ್ನು ಹೊಸಹೊಳಲು ಜೆಡಿಎಸ್ ಮುಖಂಡರಾದ ಅರ್ಜುನ್ ರವರ ನೇತೃತ್ವದಲ್ಲಿ ಏರ್ಪಡಿಸಲಾಗಿತ್ತು. ಶಾಸಕರಾದ ಎಚ್. ಟಿ. ಮಂಜು ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮ್ ಅವರ ನಮ್ಮ ದೇಶಕ್ಕೆ ಕೊಟ್ಟಿರುವ ಅಪಾರ ಕೊಡುಗೆಗಳ ಬಗ್ಗೆ ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ತಿಳಿಸಿದರು. ಕಾರ್ಯಕ್ರಮಕ್ಕೆ ಬಂದಿದ್ದ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಗ್ರಾಮಸ್ಥರು, ಜೆಡಿಎಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಎಚ್. ಎಸ್. ರಾಜು, ಸತೀಶ್, ಇಂಜಿನಿಯರ್ ವಾಸುಗೋಲ್ಡ್ ಹಾಗೂ ಗ್ರಾಮದ ಮುಖಂಡರಾದ ಶಿವಣ್ಣ, ರಾಜಣ್ಣ, ಸಿದ್ದರಾಜು, ಶಶಿ, ಮಂಜುನಾಥ್, ಶರತ್, ನಾಗೇಶ್, ಪೃಥ್ವಿ, ತರುಣ್, ಸುದೀಪ್, ಅಕ್ಷಯ್, ನಿತಿನ್, ಕಿರಣ್, ಹರೀಶ್, ಶಶಿಕುಮಾರ್, ಮಂಜು, ನರಸಿಂಹ, ಕಿರಣ್, ವಿನೋದ, ಶ್ರೀಕಂಠ, ಕೃಷ್ಣ ಮತ್ತು ಇನ್ನಿತರರು ಉಪಸ್ಥಿತರಿದ್ದರು. ಚಿತ್ರಗಳು ಕೇವಲ ಒಂದು ಸಮುದಾಯದ ನಾಯಕರಲ್ಲ, ಎಲ್ಲಾ ಸಮುದಾಯಕ್ಕೂ ಸಹ ವಿಶೇಷವಾದ ಕೊಡುಗೆಯನ್ನು ಕೊಟ್ಟಂತ ಮಹಾನ್ ನಾಯಕರು. ಇವತ್ತು ಅಂಬೇಡ್ಕರ್ ಅವರು ಒಂದ್ ಕಡೆ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಹೋರಾಟಗಾರರು ಬ್ರಿಟಿಷರಿಂದ ಸ್ವತಂತ್ರ ಪಡ್ಕೋಬೇಕು ಹೋರಾಟ ಮಾಡ್ತಿದ್ರೆ, ಸ್ವತಂತ್ರ ನಂತರ ಅವರು ಒಂದು ಬದ್ಧತೆಯಿಂದ ರಾಷ್ಟ್ರದಲ್ಲಿ ಬದ್ಧತೆ, ಶಿಸ್ತು, ನೀತಿ ನಿಯಮವನ್ನ ರೂಪಿಸಲಿಕ್ಕೆ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾಗಿ ಸಂವಿಧಾನವನ್ನು ಬರಲಿಲ್ಲ ಅಂತಂದ್ರೆ ಸಂಪೂರ್ಣವಾಗಿ ರಾಷ್ಟ್ರದ ಎಲ್ಲಾ ವ್ಯವಸ್ಥೆ ಅಸ್ತವ್ಯಸ್ತ ಆಗ್ತಾ ಇತ್ತು. ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾದ್ರೆ ರಚನಾ ಸಮಿತಿಯ ಸದಸ್ಯರಲ್ಲೂ ಒಬ್ಬರು ಸಹ ಅಂತ ಬಾಬು ಜಗಜೀವನ್ ಅವರು ಸಹ ಸಂವಿಧಾನ ರಚನಾ ಸಮಿತಿಯ ಸದಸ್ಯರು ಒಬ್ಬರವರು. ಒಬ್ಬರು ಒಂದು ದಿಕ್ಕಲ್ಲಿ ರಾಷ್ಟ್ರಕ್ಕೆ, ತುಳಿತಕ್ಕೆ ಒಳಗಾದ ಸಮುದಾಯಗಳಿಗೆ ಕೊಡುಗೆಯನ್ನು ಕೊಟ್ಟರೆ, ಮತ್ತೊಬ್ಬರು ಸಾಮಾಜಿಕ ಆರ್ಥಿಕ ನ್ಯಾಯವನ್ನು ಕೊಡುವ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಇಬ್ಬರು ಜಯಂತ್ಯೋತ್ಸವ ಬಾಬು ಜಗಜೀವನ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಇದೇ ತಿಂಗಳ 5ನೇ ತಾರೀಕು ಪ್ರವಾಸಿ ಮಂದಿರದಿಂದ ಎಲ್ಲ ಬಂಧುಗಳು ಒಳಗೂಡಿ ಏನು ತಾಲೂಕಿನ ಮುಖ್ಯ ಬೀದಿಯಲ್ಲಿ ಮೆರವಣಿಗೆ ಮಾಡಿ ಶತಮಾನ ಶಾಲೆ ಆವರಣದಲ್ಲಿ ಕಳೆದ 5ನೇ ತಾರೀಕು ಮಾಡಿದ್ರು. ಇವತ್ತು ಅಂಬೇಡ್ಕರ್ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಸಹ ಅದೇ ರೀತಿ ಬೆಳ್ಳಿ ರಥದಲ್ಲಿ ಅವರ ಭಾವಚಿತ್ರವನ್ನ ಮೆರವಣಿಗೆ ಮಾಡ್ಕೊಂಡೋಗಿ ತುಂಬಾ ಅಚ್ಚುಕಟ್ಟಾಗಿ ಸಮುದಾಯದ ವಿಶೇಷ ಸಾಧನೆ ಮಾಡುವಂತ ಸನ್ಮಾನ ಮತ್ತು ವಿಶೇಷ ಪ್ರಗತಿಯನ್ನ ತೋರುವಂತ ಮಕ್ಕಳಿಗೂ ಸಹ ಸನ್ಮಾನ ಮಾಡೋದ್ರ ಮುಖಾಂತರ ತುಂಬಾ ಅರ್ಥಪೂರ್ಣವಾಗಿ ತಾಲೂಕಿನಲ್ಲಿ ಮಾಡೋದು. ಮುಂದುವರೆದ ಭಾಗವಾಗಿ ಇವತ್ತು ಗಂಗೇನಹಳ್ಳಿಯಲ್ಲೂ ಸಹ ಬಾಬು ಜಗಜೀವನವನ್ನ ಯುವಕರ ಬಳಗವನ್ನ ಪ್ರಾರಂಭ ಮಾಡಿ ಅಂಬೇಡ್ಕರ್ ಮತ್ತು ಬಾಬು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಮಾಡಿ ತುಂಬಾ ಒಂದು ಅರ್ಥಪೂರ್ಣವಾಗಿ ಮಾಡಿ ಅವ್ರಿಗೂ ಸಹ ಬಹುತೇಕ ಅವರು ಎಲ್ಲರೂ ಕಾಯ್ತಾ ಇದ್ರು. ವಿಶೇಷವಾಗಿ ಕಾರ್ಯಕ್ರಮ ಮಾಡಿದ್ರೆ ಇವತ್ತು ಇಲ್ಲೂ ಸಹ ಮಾಡ್ತಾ ಇದ್ವಿ. ಇದು ಕಾರ್ಯಕ್ರಮ ಮನರಂಜನೆಗೋಸ್ಕರ ಅಲ್ಲ, ಇವತ್ತು ಅವರು ನಿರ್ಬಂಧ ಆದಿ ಒಂದ್ ವೇಳೆ ಅವ್ರು ಬರ್ಲಿಲ್ಲ ಅಂದಿದ್ರೆ ಇವತ್ತು ಯಾವುದೇ ಒಂದು ತುಳಿತಕ್ಕೊಳಗಾದ ಸಮುದಾಯಕ್ಕೆ ಹೋರಾಟಕ್ಕಿಳಿದ್ರೆ ಆ ಸಮುದಾಯದ ಬೆಂಬಲ ಇದೆ, ಕಾನೂನಿನ ಬೆಂಬಲ ಇದೆ. ಆದ್ರೆ ಆ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿ ಬೆಂಬಲ ಇರಲಿಲ್ಲ. ಎಷ್ಟೇ ಅವ್ರ ಮೇಲೆ ದಬ್ಬಾಳಿಕೆ ಆದ್ರೂ ಸಹ, ನೋವಾದ್ರೂ ಸಹ, ಅವಮಾನ ಆದ್ರೂ ಸಹ ಅದನ್ನು ಸಹಿಸಿಕೊಂಡು ಅಂಬೇಡ್ಕರ್ ಅವರು 32 ಪದವಿಯನ್ನು ಪಡೆದಿದ್ದಾರೆ. ಅವರು ಇನಿಷಿಯಲ್ ಸ್ಟಾರ್ಟಿಂಗ್ ಅಲ್ಲಿ ಆ ನೋವನ್ನ ಅನುಭವಿಸ್ಕೊಂಡು ಬಂದು ಅವರ ಉದ್ದೇಶ ಒಂದೇ, ಓದು ಓದು ಓದು. ನಾವು ನಮ್ಮ ವೈರಿಗಳನ್ನ ಎದುರಿಸಬೇಕಾದ್ರೆ ನಮ್ಗೆ ಅತ್ಯಂತ ಜ್ಞಾನ ಇದ್ರೆ ಮಾತ್ರ ಅವ್ರನ್ನ ಎದುರಿಸಬಹುದು, ಇಲ್ಲ ಅಂದ್ರೆ ನಮ್ಗೆ ಅವ್ರ ಬಗ್ಗಲ್ಲ. ನಮ್ಮ ಜ್ಞಾನದ ಮುಖಾಂತರ ಅವ್ರಿಗೆ ಪೈಪೋಟಿಯನ್ನು ನೀಡಬಹುದು, ಅವ್ರನ್ನ ಎದುರಿಸಬಹುದು ಒಂದು ಏಕೈಕ ಉದ್ದೇಶವನ್ನು ಇಟ್ಕೊಂಡು ಬಂದಿರ್ತದೆ. ಅವ್ರಿಗೆ ಅದೃಷ್ಟದ ಮೇಲೆ ಅಂಬೇಡ್ಕರ್ ಅವ್ರಿಗೆ ನಂಬಿಕೆ ಇರಲಿಲ್ಲ.